ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗೋದು ಖಚಿತ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಾಪ್ ಹೆಸರು ಕೆಡಿಸಿಕೊಂಡಿದ್ದಾರೆ, ಅದಕ್ಕಾಗಿ ಬಿಜೆಪಿ ಅವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಚಾಮರಾಜನಗರದಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ಟಿಕೆಟ್ ಕೊಟ್ಟರೆ ಸಿಎಂ ಕುರ್ಚಿ ಅಲುಗಾಡಿಸ್ತೀನಿ ಅಂತ ಹೇಳಿದರು. 2 ಸಲ ಸಂಸದರಾಗಿದ್ದರು, ನನ್ನ ಕುರ್ಚಿ ಅಲ್ಲಾಡ್ಲೇ ಇಲ್ಲ ಅಂತ ನಗುತ್ತಲೇ ಪ್ರತಾಪ್ ಸಿಂಹ ಅವರಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಮತ್ತು BS ಯಡಿಯೂರಪ್ಪ ನಡುವೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥ ಆರೋಪ ಏನು ಕೇಳಿ ಬರ್ತಾ ಇದೆ. ಇದಕ್ಕೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ. ಯಡಿಯೂರವರಿಗೆ ನಾನು ಬಿಜೆಪಿಗೆ ಹೋಗಿ ಕಂಟೆಸ್ಟ್ ಮಾಡಿ ಅಂತ ಹೇಳೋದಕ್ಕಾಗತ್ತಾ, ಅಥವಾ ಹೇಳಿದ್ದ ನಾನು? ಯದುವೀರ್ ಹೆಸರು ಇನ್ನೂ ಬಂದಿಲ್ಲ, ಅದು ನನಗೆ ಗೊತ್ತಿಲ್ಲ ಅಂತ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ಪ್ರತಿಕ್ರಿಯಿಸಿದ್ದಾರೆ. ಹೇಳಪ್ಪ, BJPಯವರು ಪ್ರತಾಪ್ ಸಿಂಹ ಹೆಸರು ಕೆಡಿಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಯದುವೀರ್ನ ಇನ್ನೂ ಹೆಸರು ಬಂದಿಲ್ಲ. ಪ್ರತಾಪ್ ಸಿಂಹ ಈಸ್ ಎ ಸಿಟ್ಟಿಂಗ್ MP. ಈಗ ಅವ್ನು ಬದಲಾವಣೆ ಮಾಡಬೇಕು ಅಂತಂದರೆ ನೀವೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಅಂದರೆ ನನಗೆ ಟಿಕೆಟ್ ಕೊಟ್ಬಿಟ್ರೆ CM ಕುರ್ಚಿ ಅಲ್ಗಾಡುತ್ತೆ ಅನ್ನೋದು ಪ್ರತಾಪ್ ಸಿಂಹನೇ ಹೇಳ್ತಾರೆ. 2 ಸಾರಿ MP ಆಗಿದ್ದಾನಲ್ಲ, ನಮ್ಮ ಕುರ್ಚಿ ಅಳ್ಳಾಡಲೇ ಇಲ್ಲ. ಪ್ರತಾಪ್ ಸಿಂಹ BJPಯವರು ಯಾರನ್ನು ಕ್ಯಾಂಡಿಡೇಟ್ ಮಾಡ್ತಾರೆ ಅನ್ನೋದು ನಮಗೆ ಅದು ಪ್ರಶ್ನೆ ಅಲ್ವೇ ಇಲ್ಲ. ನಾವು BJP ಸೋಲಿಸ್ಬೇಕು, ಗೊತ್ತಾಯ್ತಾ? ನಮ್ಮ ಜನಪರವಾದಂಥ ನಮ್ಮ ಕಾರ್ಯಕ್ರಮಗಳು, ಬಡವರ ಪರವಾದಂಥ ಕಾರ್ಯಕ್ರಮಗಳು, ಅದ್ರ ಮೇಲೆ ಅವಲಂಬನೆ ಆಗಿದ್ದೀವಿ ಹೊರತು ಕ್ಯಾಂಡಿಡೇಟ್ ಯಾರಾಯ್ತಾರೆ BJPಯಿಂದ ಅದ್ರ ಮೇಲೆ ಅವಲಂಬನೆ ಆಗಿಲ್ಲ. BJP ಯಾರಾದರೂ ಆಗಲಿ ಕ್ಯಾಂಡಿಡೇಟ್, ಅವನು ಸೋಲಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.